ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಜಾಯ್ನ್ ಆಗೋಕ್ಕೆ ವಿಡಿಯೋ ಕೆಳಗಡೆ ಕಾಣುತ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಎಲ್ಲ ಹೊಸ ವಿಡಿಯೋಸ್ಗಳನ್ನ ಮೊಟ್ಟ ಮೊದಲು ನೋಡೋಕ್ಕೆ ಬೆಲ್ ಸಿಂಬಾಲನ್ನು ಕ್ಲಿಕ್ ಮಾಡಿ. ಸಂಭಾವನೆಯಲ್ಲಿ ಸ್ಟಾರ್ ಗಿರಿಯಲ್ಲಿ ಯಾವ ಚಿತ್ರರಂಗಕ್ಕೂ ಕಮ್ಮಿ ಇಲ್ಲ ನಮ್ಮ ಸ್ಯಾಂಡಲ್ವುಡ್. ನಮ್ಮ ಸ್ಟಾರ್ಸ್ ಕೂಡ ನೂರಾರು ಕೋಟಿ ವ್ಯವಹಾರವನ್ನು ನಡೆಸುತ್ತಿದ್ದಾರೆ. ಹಾಗಾದರೆ ಕನ್ನಡದ ಟಾಪ್ 7 ಶ್ರೀಮಂತ ನಟರು ಯಾರಂತ ಹೇಳ್ತೀವಿ ನೋಡಿ. ಟಾಪ್ ನಟರಲ್ಲಿ ಒಬ್ಬರಾದ ಯಶ್ ಕೋಟಿ ಸಂಭಾವನೆ ಪಡೆಯುವುದರ ಜೊತೆಗೆ ಪ್ರಾಪರ್ಟಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದು ಸುಮಾರು 100 ಕೋಟಿ ವ್ಯವಹಾರವನ್ನು ಹೊಂದಿದ್ದಾರೆ. ಇನ್ನು ಉಪೇಂದ್ರ ಅವರು ಕೋಟಿ ಬೆಲೆ ಬಾಳುವ ರೆಸ್ಟೋರೆಂಟ್ ಮತ್ತು ಬಿಲ್ಡಿಂಗ್ಗಳನ್ನು ಹೊಂದಿರುವ ಉಪೇಂದ್ರ ಅವರು ಸುಮಾರು 110 ಕೋಟಿ ವ್ಯವಹಾರಗಳನ್ನು ಹೊಂದಿದ್ದಾರೆ. ಇನ್ನು ಜಗ್ಗೇಶ್, ಈಗಲೂ ಬೇಡಿಕೆಯನ್ನು ಉಳಿಸಿಕೊಂಡಿರುವ ನವರಸ ನಾಯಕ ಅಂದರೆ ಜಗ್ಗೇಶ್. ಬಿಸ್ನೆಸ್ನಲ್ಲೂ ತೊಡಗಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಫಿಲ್ಮ್ಗಳು, ಫೈನಾನ್ಸ್ಗಳನ್ನು ಮಾಡುತ್ತಿದ್ದಾರೆ. ಸುಮಾರು 100ರಿಂದ 120 ಕೋಟಿ ವ್ಯವಹಾರವನ್ನು ಹೊಂದಿದ್ದಾರೆ. ಇನ್ನು ದರ್ಶನ್, ಕಷ್ಟಪಟ್ಟು ಮೇಲೆ ಬಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೈಸೂರು ಬಳಿ ಪಂಪ್ ಹೌಸ್ ಸೇರಿ ದುಬೈನಲ್ಲೂ ಕೋಟಿ ಹಣವನ್ನು ಇನ್ವೆಸ್ಟ್ ಮಾಡಿದ್ದಾರಂತೆ. ದರ್ಶನ್ ಸುಮಾರು 150ರಿಂದ 170 ಕೋಟಿ ವ್ಯವಹಾರವನ್ನು ಹೊಂದಿದ್ದಾರೆ. ಇನ್ನು ನಟ ಶಿವರಾಜ್ ಕುಮಾರ್, 1.5 ಎಕರೆಯಲ್ಲಿ ಐಷಾರಾಮಿ ಮನೆಯನ್ನು ಕಟ್ಟಿಸಿರುವ ಶಿವಣ್ಣ ಅವರು ಶ್ರೀಮಂತ ನಟರಲ್ಲಿ ಒಬ್ಬರು. ಕೋಟಿ ಬೆಲೆ ಬಾಳುವ ಆಸ್ತಿ ಹೊಂದಿರುವ ಇವರು ಸುಮಾರು 200 ಕೋಟಿ ವ್ಯವಹಾರವನ್ನು ಹೊಂದಿದ್ದಾರಂತೆ. ಇನ್ನು ನಟ ಸುದೀಪ್, ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟಿದ ನಟ ಕಿಚ್ಚ ಸುದೀಪ್ ಸಿನಿಮಾ, ಧಾರಾವಾಹಿ ನಿರ್ಮಾಣ ಸಂಸ್ಥೆ ಜೊತೆ ಹಲವಾರು ಸ್ಥಳಗಳಲ್ಲಿ ಆಸ್ತಿಯನ್ನು ಹೊಂದಿರುವ ಸುದೀಪ್ 200ರಿಂದ 250 ಕೋಟಿ ವ್ಯವಹಾರವನ್ನು ಹೊಂದಿದ್ದಾರಂತೆ. ಇನ್ನು ನಟ ಪುನೀತ್ ರಾಜ್ಕುಮಾರ್, ಒಂದು ಚಿತ್ರಕ್ಕೆ 8 ಕೋಟಿ ಸಂಭಾವನೆ ಪಡೆಯುವ ಪುನೀತ್ ದೊಡ್ಡ ಮಾಲ್ಗಳು ಮತ್ತು ಪ್ರಾಪರ್ಟಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸುಮಾರು 200ರಿಂದ 300 ಕೋಟಿ ವ್ಯವಹಾರವನ್ನು ಮಾಡುವ ಪುನೀತ್ ಟಾಪ್ 1 ಸ್ಥಾನದಲ್ಲಿ ಇದ್ದಾರೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಯಾರು ಟಾಪ್ 1 ನಟ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಾಗಿ ಕನ್ನಡ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು. ಜೈ ಕರ್ನಾಟಕ.